ನಮಸ್ತೆ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಎಷ್ಟನೇದು ಅಡ್ಜಸ್ಟ್ಮೆಂಟ್ ನೋಡಿ. ಲಾಸ್ಟ್ ಕ್ಲಾಸ್ ಎಷ್ಟು ಅಡ್ಜಸ್ಟ್ಮೆಂಟ್ ಆಗಿತ್ತು? 2. ಇದು ಮೂರನೇ ಅಡ್ಜಸ್ಟ್ಮೆಂಟು, PDD, RBD ಆ್ಯಂಡ್ PBD. ಲಾಸ್ಟ್ ಟೈಮಲ್ಲಿ ನಿಮ್ಗೆ ಏನು ಹೇಳಿದ್ದೆ ನಾನು? ಡೆಪ್ರಿಷಿಯೇಷನ್ ಬಗ್ಗೆ ಹೇಳಿದ್ದೆ, ಅಪ್ರಿಷಿಯೇಷನ್ ಬಗ್ಗೆ ಹೇಳಿದ್ದೆ, ಔಟ್ಸ್ಟ್ಯಾಂಡಿಂಗ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ಇನ್ಕಮ್ಗಳ ಬಗ್ಗೆ ಹೇಳಿದ್ದೆ. ಇವತ್ತಿನ ಕ್ಲಾಸಲ್ಲಿ PDD, RBD ಮತ್ತು PBD. PDD, RBD ಮತ್ತು PBD ಎಲ್ಲ ಒಂದೇ ವರ್ಡ್, ಒಂದೇ ಅರ್ಥ ಕೊಡುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಬರಿತೀವಿ ನೋಡಿ. PDD ಅಂತ ಇದೆ, ಫಸ್ಟ್ ಏನಿದೆ PDD. ಇದು ಹಿಂಗಂದ್ರೆ ಏನು? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಇನ್ನು ಇದು ಒಂದಾಯಿತು. ಇನ್ನು ನಂಬರ್ 2 ಯಾವುದಪ್ಪ ಅಂದರೆ RBD ಇದೆ. RBD, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ನಂಬರ್ 3 ಇದೆ PBD, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ವೆರಿ ಇಂಪಾರ್ಟೆಂಟ್. ಮುಂದೆ ನಿಮಗೆ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಇದೆ. ಸೆಕೆಂಡ್ ಇಯರಲ್ಲಿ ಸೆಕೆಂಡ್ ಚಾಪ್ಟ್ರು, ಥರ್ಡ್ ಚಾಪ್ಟ್ರು, ಫೋರ್ತ್ ಚಾಪ್ಟ್ರು, 3 ಚಾಪ್ಟ್ರು ಇದು ಬಂದೇ ಬರುತ್ತೆ ಸೆಕೆಂಡ್ ಇಯರಲ್ಲಿ. ನಿಮ್ಮ ಸೆಕೆಂಡ್ ಇಯರ್ ಸಿಲೆಬಸಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ಅಂತ ಬರುತ್ತೆ, ರಿಯಲೈಸೇಷನ್ ಅಕೌಂಟ್ ಅಂತ ಬರುತ್ತೆ, ಡೆತ್ ಆಫ್ ಪಾರ್ಟ್ನರ್ ಅಂತ ಬರುತ್ತೆ, ಅಡ್ಮಿಷನು, ರಿಟೈರ್ಮೆಂಟು, ಡೆತ್. ಈ 3 ಕಾನ್ಸೆಪ್ಟಲ್ಲಿ ಈ ಕಾನ್ಸೆಪ್ಟು ಅಡ್ಜಸ್ಟ್ಮೆಂಟಾಗಿ ಬಂದೇ ಬರುತ್ತೆ, ಪಕ್ಕಾ ಬರುತ್ತೆ. ಅದೇ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕೂಡ ಪಕ್ಕ ಬರುತ್ತೆ. ಆ ಕಾರಣಕ್ಕೆ ಇದನ್ನು ಕ್ಲೀನಾಗಿ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸರಿ ಅರ್ಥ ಮಾಡ್ಕೊಂಡ್ರೆ ಲೈಫ್ ಟೈಮ್ ಇದು ಅರ್ಥ ಆಗ್ಬೇಕು ನಿಮಗೆ. ಓಕೆ, ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಒಂದು ಸಂಸ್ಥೆ ಇದೆ, ಎಕ್ಸ್ ಕಂಪ್ನಿ ಲಿಮಿಟೆಡ್ ಅಥವಾ ಎ ಕಂಪ್ನಿ ಲಿಮಿಟೆಡ್ ಮಾಡೋಣ. ಎ ಕಂಪ್ನಿ ಲಿಮಿಟೆಡ್, LTD, ಲಿಮಿಟೆಡ್ನ ಶಾರ್ಟ್ ಫಾರ್ಮ್ ಆಗಿ LTD ಅಂತ ಬರಿತೀವಿ. ಈ ಕಂಪ್ನೀಲಿ ವೆಹಿಕಲ್ಸ್ ಇದ್ದಾವೆ. ವೆಹಿಕಲ್ಸ್ ಅಂದರೆ ಆಸ್ತಿ. ಕಂಪ್ಯೂಟರ್ಸು ತೊಗೊಂಡಿರ್ತಾರೆ. ಕಂಪ್ಯೂಟರ್ಸ್ ಗೊತ್ತಿದಲ್ಲ ಎಲ್ಲರಿಗೂ. ಕಂಪ್ಯೂಟರ್ಸ್ ಇರುತ್ತೆ, ಲ್ಯಾಂಡ್ ಇರುತ್ತೆ, ಬಿಲ್ಡಿಂಗ್ ಇರುತ್ತಾ ಇಲ್ವಾ? ಒಂದು ಸಂಸ್ಥೆ ಅಂದರೆ ಇರುತ್ತೆ ತಾನೇ. ಬಿಲ್ಡಿಂಗ್ ಇರುತ್ತೆ, ಸಾಲ ಇರುತ್ತೆ, ಲೋನ್ಗಳು ಇರ್ತವೆ, ಹೌದಾ? ಆಮೇಲೆ ಲೋನ್ ಅಂದರೆ ಇವ್ರು ಲೋನನ್ನು ತೊಗೊಂಡಿರ್ತಾರೆ. ಅದೇ ರೀತಿ ಮತ್ತೇನೇನಿರುತ್ತೆ? ಕ್ಯಾಪಿಟಲ್ ಹಾಕಿರುವಂಥ ಬಂಡವಾಳ ಇರುತ್ತೆ, ಎಲ್ಲ ಇರುತ್ತೆ. ಅದೇ ರೀತಿ ಇವರು ಸಾಲ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ? ಸಾಲ. ಫಾರ್ ಎಕ್ಸಾಂಪಲ್ ಇವರು ಏನು ಮಾಡ್ತಾರಪ್ಪ ಅಂದರೆ ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ. ಏನೋ ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ ಅಂತ ತಿಳ್ಕೊಳ್ಳೋಣ. ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ, ಸಾಲ ಕೊಟ್ಟಿದ್ದಾರೆ. ಇವರು ಉದ್ರಿಯಾಗಿ ವಸ್ತುವನ್ನು ಖರೀದಿ ಮಾಡಿದ್ದಾರೆ. ಎಷ್ಟಪ್ಪ ಅಂದರೆ 5 ಲಕ್ಷ ರೂಪಾಯಿ. ಎಷ್ಟೋ? 5 ಲಕ್ಷ ರೂಪಾಯಿಗಳನ್ನು ಉದ್ರಿಯಾಗಿ ಏನು ಮಾಡಿದಾರಪ್ಪ ಅಂದರೆ ಬಿಸ್ಕೆಟನ್ನು ಖರೀದಿ ಮಾಡಿದ್ದಾರೆ. ಯಾರು ಖರೀದಿ ಮಾಡಿದರು? ಖರೀದಿ ಯಾರು ಮಾಡಿದರು? ಪರ್ಚೇಸ್ ಮಾಡೋರು. ನಾವೇನು ಮಾಡ್ತಾಯಿದ್ದೀವಿ? ಸೇಲ್ಸ್ ಮಾಡ್ತಾಯಿದ್ದೀವಿ. ವಸ್ತುಗಳನ್ನು ನಾವು ಉದ್ರಿಯಾಗಿ ಮಾರಾಟ ಮಾಡಿದರೆ ಇಲ್ಲಿ ಎ ಅಂತ ಇದ್ದಾನೆ, ಇದು ಒಬ್ಬ ವ್ಯಕ್ತಿ ಬಿ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಚಾಕ್ಪೀಸ್ ಇಲ್ವಾ? ಬೇರೆ. ಓಕೆ, ಇಲ್ಲಿ ಬಿ ಅನ್ನೋ ವ್ಯಕ್ತಿ ಇದ್ದಾನೆ. ಎ ಅನ್ನೋ ವ್ಯಕ್ತಿ ಅಂದರೆ ಏನು, ನೀವು ಯಾವ ಸೈಡ್ ನಿಂತು ಯೋಚನೆ ಮಾಡಬೇಕು? ಎ ಅನ್ನೋ ವ್ಯಕ್ತಿ ಹತ್ರ ನಿಲ್ಬೇಕು. ಯಾಕೆ? ಬಿಸ್ನೆಸ್ಸಲ್ಲಿದೆ, ಎ ಹತ್ರ ಇದೆ. ನಾವು ಎ ಅನ್ನೋ ವ್ಯಕ್ತಿ ಇದ್ದೀವಿ, ನಾವು ಬಿಗೆ ಏನು ಮಾಡ್ತಾಯಿದ್ವಿ? ವಸ್ತುನ ಮಾರಾಟ ಮಾಡ್ತಾಯಿದ್ವಿ, ಸೇಲ್ಸ್ ಮಾಡ್ತಾಯಿದ್ದೀವಿ. ಆವಾಗ ಎಷ್ಟು ಅಮೌಂಟು ಇಲ್ಲಿ ಕ್ರಿಯೇಟ್ ಆಯಿತು? 5 ಲಕ್ಷ ಅಮೌಂಟು ನಾವು ಉದ್ರಿ ಕೊಟ್ಟಿದ್ದೀವಿ, ಅಂದರೆ ಉದ್ರಿ ಕೊಟ್ಟಿದ್ದೀವಿ. ಈಗ ಬಿ ನಮಗೇನದ? ಹೂ ಇಸ್ ಅ ರಿಸೀವರ್? ಬಿ ಇಸ್ ಅ ರಿಸೀವರ್, ಹೌದಾ? ಹೂ ಇಸ್ ಅ ರಿಸೀವರ್? ಬಿ ಇಸ್ ಅ ರಿಸೀವರ್. ಹೂ ಇಸ್ ಅ ಗಿವರ್? ಎ ಇಸ್ ಅ ಗಿವರ್. ನಾವು ಕ್ರೆಡಿಟ್ ಆದ್ವಿ, ಅವ್ರೇನಾದರೂ ಡೆಟರ್ಸ್ ಆದರು. ನಾವು ಕ್ರೆಡಿಟರ್ಸ್ ಆದ್ವಿ, ಅವರು ಡೆಟರ್ಸ್. ಏನಾದರೂ ನೆನ್ಪಿಟ್ಕೊಳ್ಳಿ, ಏನಾದರೂ ಅವರು ಡೆಟರ್ಸ್. ವೆರಿ ಇಂಪಾರ್ಟೆಂಟ್. ಡೆಟರ್ಸ್ ಕ್ರಿಯೇಟ್ ಆಯಿತು. ಯಾವಾಗ ಡೆಟರ್ಸ್ ಕ್ರಿಯೇಟ್ ಆಗುತ್ತೆ? ವೆನ್ ಇಟ್ ವಿಲ್ ಬಿ ಕ್ರಿಯೇಟೆಡ್? at the time of ಸೇಲ್ ಆಫ್ ಗೂಡ್ಸ್. ವಸ್ತುಗಳನ್ನ ಮಾರಾಟ ಮಾಡಿದ ತಕ್ಷಣ ಡೆಟರ್ ಕ್ರಿಯೇಟ್ ಆಗುತ್ತೆ. ನೀವು ಯಾರಿಗಾದರೂ ದುಡ್ಡು ಕೊಟ್ಟರೆ ಅವ್ರು ನಿಮಗೆ ಡೆಟರ್ಸ್ ಆಗ್ತಾರೆ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಅಮೌಂಟ್ ಇದೆ, ಯಾರೋ ಬಂದು ಅಮೌಂಟ್ ಕೇಳಿದ್ರು, ನೀವು ಅವ್ರಿಗೆ ದುಡ್ಡು ಕೊಟ್ರಿ, ಏನೂ ಕೊಟ್ಟಿಲ್ಲ ಬಿಟ್ಟಿಲ್ಲ, ಸುಮ್ಮನೆ ಹಂಗೆ ಸಾಲ ಕೊಟ್ರಿ, ಏನಾಯಿತು? ಡೆಟರ್ಸ್ ಅಂತ ಕ್ರಿಯೇಟ್ ಆಗ್ತಾರೆ.
ಸಾಲ ಕೊಟ್ಟರೆ ಅವನು ಏನಾಗ್ತಾನಪ್ಪ ಅಂದರೆ ಡೆಟರ್ಸ್ ಅಂದೂ ಓಕೆ, ಡೆಟರ್ಸ್ ಅಂದ್ರೂ ಓಕೆ, ಅವನಿಗೂ ಕ್ರೆಡಿಟರ್ಸ್ ಕೂಡ ಅಂತಾರೆ. ಕ್ರೆಡಿಟರ್ಸ್ ಅನ್ನೋಕ್ಕೆ ಸಾಧ್ಯ ಇಲ್ಲ. ಲೋನ್ ಟೇಕನರಿಗೆ ಡೆಟರ್ಸ್ ಅಂತ ಕರಿತೀವಿ. ನಾವೇನು ಮಾಡ್ತೀವಿ, ನಮ್ಮ ಕಡೆಯಿಂದ ಸಾಲ ತೊಗೊಂಡು ಉದ್ರಿಯಾಗಿ ವಸ್ತುಗಳನ್ನ ಖರೀದಿ ಮಾಡಿದ್ದಾನೆ 5 ಲಕ್ಷ ರೂಪಾಯಿ, ಅವನು ಡೆಟರ್ಸ್ ಆದ. ಏನು ಕ್ರಿಯೇಟ್ ಆಯಿತು? ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಏನು ಕ್ರಿಯೇಟ್ ಆಯ್ತು ಇಲ್ಲಿ? ಡೆಟರ್ಸ್ ಕ್ರಿಯೇಟ್ ಆಯಿತು. 5 ಲಕ್ಷ ಅಮೌಂಟ್ ತೊಗೊಂಡಿದ್ದಾನೆ ಒಬ್ಬ ವ್ಯಕ್ತಿ. ಇನ್ನೊಬ್ಬ ವ್ಯಕ್ತಿ ಸಿ ಅನ್ನೋ ವ್ಯಕ್ತಿಗೂ ಮಾರಾಟ ಮಾಡಿದ್ದೀನಿ 2 ಲಕ್ಷ ರೂಪಾಯಿ. ಎಷ್ಟು? 2 ಲಕ್ಷ ರೂಪಾಯಿ ಮಾರಾಟ ಮಾಡಿದ್ವಿ. ಹಾಗಾದ್ರೆ ಎಷ್ಟು ಜನ ಡೆಟರ್ಸ್ ಕ್ರಿಯೇಟ್ ಆಯ್ತಲ್ಲಿ? ಎಷ್ಟು ಜನ ಇದ್ದಾರೆ ಡೆಟರ್ಸ್? 2 ಜನ. ಟೋಟಲ್ ಅಮೌಂಟ್ ಆಫ್ ಡೆಟರ್ಸ್ 7 ಲಕ್ಷ. ಮೂರನೇ ವ್ಯಕ್ತಿನೂ ಬಂದ, ಇವನಿಗೆ 500 ರೂಪಾಯಿ ಕೊಟ್ಟಿದ್ದೀವಿ. 500 ಬೇಡ, 5,000 ರೂಪಾಯಿ ಕೊಟ್ಟಿದ್ದೀವಿ. 50,000 ಮಾಡೋಣ. ಎಷ್ಟಾಯಿತು? 7,50,000. ಹಾಗಾದ್ರೆ ನಮ್ಮ ಹತ್ರ ಇರುವಂಥ ಡೆಟರ್ಸ್ ಎಷ್ಟು? ಟೋಟಲ್ ಡೆಟರ್ಸ್ 3 ಜನ. ಟೋಟಲ್ ವ್ಯಾಲ್ಯೂ ಆಫ್ ಡೆಟರ್ಸ್ 7,50,000. ಓಕೆ, ಇವರು ಇಂದಲ್ಲ ನಾಳೆ ಅಮೌಂಟ್ ಕೊಡಬೇಕಾ ಬೇಡವಾ? ಕೊಡಬೇಕು. ಹಾಗಾದರೆ ಕ್ವಶನ್ ನೋಡಿ, ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರಾಬ್ಲಮ್ ನಂಬರ್ 1, ಪ್ರಾಬ್ಲಮ್ ನಂಬರ್ 1, ಪೇಜ್ ನಂಬರ್ 102, 102 ನೋಡ್ತಾ ಇದ್ದೀರಾ? ಅಡ್ಜಸ್ಟ್ಮೆಂಟ್ 5 ನೋಡ್ತಾ ಇದ್ದೀರಾ? ಅಡ್ಜಸ್ಟ್ಮೆಂಟ್ ನಂಬರ್ 5. ಕ್ವಶನ್ ಬ್ಯಾಂಕ್ 2 ಇದ್ರೆ ಹಿಂದೊಂದು ಕೊಡ್ರಿ. ಯಾರ ಹತ್ರ ಕ್ವಶನ್ ಬ್ಯಾಂಕ್ ಇಲ್ಲ ಅವ್ರು ನೋಡ್ಕೊಡ್ರಿ. ಇದೆಯಲ್ಲ ಕ್ವಶನ್ ಬ್ಯಾಂಕು? ಎಲ್ಲ ಬೆಂಚಲ್ಲಿ ಕ್ವಶನ್ ಬ್ಯಾಂಕ್ ಇದೆಯಾ? ಪೇಜ್ ನಂಬರ್ 102 ಅಡ್ಜಸ್ಟ್ಮೆಂಟ್ ನಂಬರ್ 5 ನೋಡ್ತಾ ಇದ್ದೀರಾ? ಪ್ರೊವೈಡ್ PDD. ಇಲ್ಲಿ ನೋಡಿ ಏನಿದೆ, ಇಲ್ಲಿದೆಯಲ್ಲ PDD, RBD, PBD ಎಲ್ಲ ಒಂದೇ ಅರ್ಥ. PDD ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? 5%. ಯಾವುದ್ರ ಮೇಲೆ ಹೇಳಿದ್ದಾರೆ? ಡೆಟರ್ಸ್. ಯಾವುದ್ರ ಮೇಲೆ ಹೇಳಿದ್ದಾರೆ? ಡೆಟರ್ಸ್ ಅಂದರೆ ಯಾರು ಗೊತ್ತಾಯ್ತಾ? ನಾವೇನು ಮಾಡಿದ್ವಿ? ಅವರಿಗೆ ಸಾಲ ಕೊಟ್ಟಿದ್ವಿ. ಹಾಗಾದರೆ ಸಾಲ ಕೊಟ್ಟಿದ್ವಿ. ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ 5 ಲಕ್ಷ ಇದೆ ಅಂತ ತಿಳ್ಕೊಂಡ ಡೆಟರ್ಸ್. ಇವೆಲ್ಲ ಬಿಟ್ಬಿಡಿ. 5 ಲಕ್ಷ ಡೆಟರ್ಸ್ ಇದೆ. ಇದ್ರ ಮೇಲೆ 5% ಕೊಟ್ಟರೆ ಎಷ್ಟಾಗುತ್ತೆ ನೋಡಿ? 10% ಕೊಟ್ಟರೆ 50,000 ಆಗುತ್ತೆ. 5% ಕೊಟ್ಟರೆ 25,000 ಆಗುತ್ತೆ. ಎಷ್ಟಾಯಿತು? 25,000. ಎಷ್ಟಾಯಿತು? 25,000. ಇವನೇನು ಮಾಡಿದಪ್ಪ ಅಂದರೆ, ಅವ್ನು ಹೇಳ್ದ, ನಾನು ಕೆಲವೊಂದಿಷ್ಟು ಅಮೌಂಟ್ನ ಕೊಡಲ್ಲ. ನೀವು 5 ಲಕ್ಷ ನಮ್ಗೆ ಅಮೌಂಟ್ ಕೊಟ್ಟಿದ್ದೀರಿ, 5 ಲಕ್ಷದ ಸಾಲ ಕೊಟ್ಟಿದ್ದೀರಿ, ಆದರೆ ಏನು ಮಾಡ್ತೀನಿ, 5% ಅಮೌಂಟ್ ನಾನು ಕೊಡಲ್ಲ. ನೀವೇನು ಮಾಡ್ಕೊಳ್ತೀರಿ ಮಾಡ್ಕೊಡ್ರಿ. ಕೋರ್ಟ್ಗೆ ಹೋಗ್ತೀರಾ? ಹೋಗಿ. ಜಗಳ ತೆಗಿಯೋಕೆ ಬರ್ತೀರಾ? ಬರ್ರಿ. ನಾನು ಕೊಡಲ್ಲ ಅಮೌಂಟ್. 25,000 ಅಮೌಂಟ್ ನಾನು ಕೊಡಲ್ಲ. ಅವಾಗ ಏನಾಯ್ತದು? ಸಂಸ್ಥೆಗೆ ಏನಾಯ್ತು? ಲಾಸ್ ಅಲ್ಲ, ಎಕ್ಸ್ಪೆನ್ಸಿಸ್ ಆಯಿತು. ಲಾಸ್ ಒಂದು ಅನ್ಬೋದು, ಆದರೆ ಎಕ್ಸ್ಪೆನ್ಸಸ್ ಆಯಿತು. 25,000 ಏನೇ ರೀಸನ್ ಇಲ್ದೇ ಏನಾಯಿತು? ಎಕ್ಸ್ಪೆನ್ಸ್ ಆಯಿತು. ಆದರೆ ಇವನೇನಂತಾನೆ, ಇಂದಲ್ಲ ನಾಳೆ ಅದು ಬರುತ್ತೆ, ನಿನ್ನ ಹತ್ರ ನಾನು ಹೆಂಗೆ ಇಸ್ಕೋಬೇಕು ನಂಗೆ ಗೊತ್ತೈತೆ ಅಂತಾರಲ್ಲ, ಸಾಲ ಕೊಟ್ಟಾಗ ಅಂತಾರಲ್ಲ, ನಿನ್ನ ಹತ್ರ ನಾನು ಹೆಂಗೆ ಇಸ್ಕೋಬೇಕು ನನಗೆ ಗೊತ್ತೈತೆ, ನಾನು ಇಸ್ಕೊಳ್ತೀನಿ ಅಂತ ಹೇಳಿ ಮಾಡ್ತಾರೆ. ಅದನ್ನು ರಿಸರ್ವ್ ಇಡ್ತಾರೆ, ಪ್ರೊವಿಷನ್ ಇಡ್ತಾರೆ. ರಿಸರ್ವ್ ಅಂದರೆ ರಿಸರ್ವ್, ಇಂದಲ್ಲ ನಾಳೆ ಬಂದೇ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ರಿಸರ್ವ್ ಮಾಡಿ ಇಡ್ತಾರೆ. ಅಂದರೆ ರಿಸರ್ವ್ ಬರ್ಬೋದು ಅಂತ ಹೇಳಿ ಅದನ್ನು ಬ್ಯಾಲೆನ್ಸ್ ಇಡೋದ್ರಲ್ಲಿ ಸ್ವಲ್ಪ ಅದನ್ನು ತೋರಿಸ್ತಾರೆ. ಎಲ್ಲ ಬಂತಂದರೆ PDD ಕ್ರಿಯೇಟ್ ಆಗಲ್ಲ, ಎಲ್ಲ ಬರಲಿಲ್ಲ ಅಂದರೆ PDD ಕ್ರಿಯೇಟ್ ಆಗುತ್ತೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ, ಡೆಟರ್ಸ್ ಅನ್ನೋ ವ್ಯಕ್ತಿ ಏನಾದರೂ ಅಮೌಂಟ್ ವಾಪಸ್ ಕೊಡಲೇ ಇಲ್ಲಿದ್ದಾಗ ಅವಾಗ ಏನಾಗುತ್ತಪ್ಪ ಅಂದರೆ RBD ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಯಾವಾಗ RBD ಕ್ರಿಯೇಟ್ ಆಗುತ್ತೆ? ನಾವು ಸಾಲ ಕೊಟ್ಟಿರ್ತೀವಿ, ಆ ಸಾಲದಲ್ಲಿ ಸ್ವಲ್ಪ ಭಾಗ ರಿಟರ್ನ್ ಆಗಲಿಲ್ಲ, ಎಲ್ಲ ರಿಟರ್ನ್ ಆಯಿತು, ಓಕೆ, ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ಸ್ವಲ್ಪ ಅಮೌಂಟ್ ಏನಾದರೂ ಉಳಿತು ಅಂದರೆ ಅಲ್ಲಿ ಏನು ಕ್ರಿಯೇಟ್ ಆಗುತ್ತೆ? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ಸ್. ಇಲ್ಲಿ ಡೌಟ್ಫುಲ್ ಡೇಟ್ಸ್ ಅಂದ್ರೇನು ಮತ್ತು ಬ್ಯಾಡ್ ಡೇಟ್ಸ್ ಅಂದ್ರೇನು? ಸೊ ಎರಡು ಅರ್ಥ ಇದೆ. ಡೌಟ್ಫುಲ್ ಅಂದರೆ ಬರಬಹುದು ಅನ್ನೋ ಒಂದು ಕಾರಣದಲ್ಲಿ ಇಡ್ತಾರೆ. ಬ್ಯಾಡ್ ಡೇಟ್ಸ್ ಅಂದರೆ ಇನ್ನು ಮುಂದೆ ಅದು ಬರೋದೇ ಇಲ್ಲ, ಕನ್ಫರ್ಮ್. ಬ್ಯಾಡ್ ಡೇಟ್ಸ್ ಅಂದರೆ ಅದು ಇನ್ನು ಮುಂದೆ ಬರೋದೇ ಇಲ್ಲ, ಕ್ಲಿಯರಾಗಿ ಗೊತ್ತೇ ಆಗಿಬಿಡ್ತು. ಯಾಕೆ ಬರಲ್ಲ? ಸಾಲ ಕೊಡೋಂಥ ವ್ಯಕ್ತಿ ಸತ್ತೋಗಿದ್ದಾನೆ. ರೀಸನ್ ಹೇಳತ್ತಿದ್ದೀನಿ. ಸಾಲ ಕೊಡೋಂಥ ವ್ಯಕ್ತಿ ಏನು ಮಾಡಿದಾನಪ್ಪ ಅಂದರೆ ಊರು ಬಿಟ್ಟು ಹೋಗಿದ್ದಾನೆ, ದೇಶಾಂತರ ಹೋಗಿದ್ದಾನೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ? ಬ್ಯಾಡ್ ಡೇಟ್ಸ್ ಕ್ರಿಯೇಟ್ ಆಗುತ್ತೆ. ವಿಜಯ್ ಮಲ್ಯ ಗೊತ್ತಾ? ಎಲ್ಲರಿಗೂ ಗೊತ್ತಾ ವಿಜಯ್ ಮಲ್ಯ? ಓನರ್ ಆಫ್ ದಿ ಕಿಂಗ್ ಫಿಶರ್ ಏರ್ಲೈನ್ಸ್, ಏನೋ ದೊಡ್ಡ ದೊಡ್ಡ ಕಂಪ್ನಿಗಳಿದ್ದು ಅವನ ಹತ್ರ. 5 ವರ್ಷ ಅಥವಾ 10 ವರ್ಷದ ಹಿಂದೆ ಎಷ್ಟೋ 15,000 ಕೋಟಿ ಸಾಲ ಮಾಡಿದ್ದ. ಎಲ್ಲಿ? ಅಲ್ಲ 7,000 ಕೋಟಿ ಸಾಲ ಮಾಡಿದ್ದ SBI ಬ್ಯಾಂಕಲ್ಲಿ. ಅದು ಬಡ್ಡಿ ಎಲ್ಲ ಗಂಟು ಸೇರಿ 15,000 ಕೋಟಿ ಆಗೈತೆ.
ಅವನು ವಾಪಸ್ ಅಮೌಂಟ್ ಕೊಡೋಕೆ ಆಗದಿದ್ದಕ್ಕಾಗಿ ದೇಶ ಬಿಟ್ಟೆ ಬೇರೆ ದೇಶಕ್ಕೆ ಹೋಗೋದ, ಇಂಗ್ಲೆಂಡ್ ದೇಶಕ್ಕೆ ಹೋದ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹಾಗಾದರೆ ಎಸ್ ಬಿ ಐಗೆ ಏನಾಯ್ತಿದಲ್ಲ, ಲಾಸ್. ಏನು ಕ್ರಿಯೇಟ್ ಆಯಿತು? ಬ್ಯಾಡ್ ಡೆಟ್ಸ್ ಕ್ರಿಯೇಟ್ ಆಯಿತು. ಅವ್ನು ಕೊಡೋದಿಲ್ಲ ಅಂತ ಗೊತ್ತಾಯಿತು, ಅವ್ನು ಸಿಗಲೇ ಇಲ್ಲ ಅವನು ಎಷ್ಟೋ ವರ್ಷ ಸಿಗಲಿಲ್ಲ, ಆಮೇಲೆ ಸಿಕ್ಕಾಬಿಡಿ ಇಲ್ಲ ಅಂತಿಲ್ಲ, ಈಗೆಲ್ಲ ರಿಟರ್ನ್ ಆಗಿದೆ. ಅಲ್ಲಿವರೆಗೆ ಏನಾಯ್ತದು? ಡೌಟ್ಫುಲ್ ಡೆಟ್ಸ್. ಡೆಟ್ಸ್ ಅಂದರೆ ಏನು? ಡೆಟ್ಸ್ ಅಂದರೆ ಸಾಲ. ಓದಿದೆಯಲ್ಲ ನಿಮಗೆಲ್ಲರಿಗೂ? ಡೆಟ್ಸ್ ಅಂದರೆ ಸಾಲ. ಡೌಟ್ಫುಲ್ ಅಂದರೆ ಬರಬಹುದಾಗಿರುವಂಥ ಸಾಲ. ಅರ್ಥ ಆಯ್ತಾ? ಯಾವುದ್ರ ಮೇಲೆ ಇದನ್ನು ಪ್ರಿಪೇರ್ ಮಾಡ್ತಾರೆ? ಡೆಟರ್ಸ್ ಮೇಲೆ ಕ್ರಿಯೇಟ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಡ್ಜಸ್ಟ್ಮೆಂಟ್ ಗೊತ್ತಾಯ್ತಲ್ಲ? ಇದು ಹೆಂಗೆ ಕ್ರಿಯೇಟ್ ಮಾಡ್ತಾರೆ? ಡೆಟರ್ಸ್ ಮೇಲೆ ಕ್ರಿಯೇಟ್ ಮಾಡ್ತಾರೆ. ಹಾಗಾದರೆ ನಮ್ಮ ಒಂದು ಕ್ವಶನಲ್ಲಿ ಪ್ರೊವೈಡ್ PDD at 5% ಆನ್ ಡೆಟರ್ಸ್ ಕೊಟ್ಟಿದ್ದಾರೆ. ಡೆಟರ್ಸ್ ಹುಡುಕಿ ಎಷ್ಟಿದೆ? ಯಾರು ಹೇಳ್ತೀರಾ? ಡೆಟರ್ಸ್ ಎಷ್ಟಿದೆ? 6500 ಇದೆಯಾ? 1200 ಇದೆಯಾ? 6500. 6500 ಮೇಲೆ 5% ಕೊಡಬೇಕು. ಎಷ್ಟಾಗುತ್ತೆ? 65 × 5 ಮಾಡಿರಿ, ಎಷ್ಟಾಗುತ್ತೆ ನೋಡಿರಿ? 5 5 25 ಪ್ಲಸ್ 625 ಆಗುತ್ತಾ? ಇಲ್ಲ ಅಷ್ಟಾಗಲ್ಲ. 325 ಏನಪ್ಪ ಆಯ್ತು ಅಂದರೆ 325 ರೂಪಾಯಿ ನಮಗೆ PVD ಕ್ರಿಯೇಟ್ ಆಯಿತು. ಯಾವುದ್ರ ಮೇಲೆ? ಡೆಟರ್ಸ್ ಮೇಲೆ. ಅಡ್ಜಸ್ಟ್ಮೆಂಟ್ ಇದು ಕ್ಲೋಸ್ ಮಾಡಿದೆ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 4. ಇನ್ನೂ ತುಂಬ ಇದ್ದಾವೆ, ಅವೆಲ್ಲ ಕ್ಲೋಸ್ ಮಾಡಿ ಆಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟು ಅಡ್ಜಸ್ಟ್ಮೆಂಟಿಗೆ ಹೋಗ್ತಾ ಇದ್ದೀನಿ. ಬಾಕಿವೆಲ್ಲ ಇದ್ದಾವೆ, ಇಲ್ಲೇನಾದರೂ ಇದ್ದಾವೆ ನೋಡೋಣ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕ್ವಶನ್ ಬ್ಯಾಂಕ್ನ ಓಪನ್ ಮಾಡಿ ಪ್ರಾಬ್ಲಮ್ ನಂಬರ್ 1 ಮಾಡ್ತಾಯಿದ್ದೀರಾ? ಓಕೆ. ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರಾಬ್ಲಮ್ ನಂಬರ್ 1 ಓದ್ತಾ ಇದ್ದೀನಿ. ಎಲ್ಲರೂ ಕ್ಲೀನಾಗಿ ಕೇಳ್ಕೊಡ್ರಿ. ಫ್ರಮ್ ದಿ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್, ಒಂದು ಟ್ರಯಲ್ ಬ್ಯಾಲೆನ್ಸ್ನ ಕೊಟ್ಟಿದ್ದೀವಿ. ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2016 ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ದ್ಯಾಟ್ ಡೇಟ್. ಕ್ಯಾಪಿಟಲ್ 30,000, ಡ್ರಾಯಿಂಗ್ಸ್ 1,760, purchase and sales 8,900 and 15,000, stock on 1/4/2015 1,200, ರಿಟರ್ನ್ಸ್ ಇದೆ 280 and 450. ನಾನು ನಿನ್ನೆ ಹೇಳಿದ್ದೀನಿ ರಿಟರ್ನ್ಸ್ ಬಗ್ಗೆ. ನೆಕ್ಸ್ಟ್ ಬಿಲ್ಡಿಂಗ್ಸ್ ಇದೆ 22,000, ಫ್ರೈಟ್ ಚಾರ್ಜಸ್ 2,000, ಟ್ರೇಡ್ ಎಕ್ಸ್ಪೆನ್ಸಸ್ 200, ಅಡ್ವರ್ಟೈಸ್ಮೆಂಟ್ 240, ಇಂಟ್ರೆಸ್ಟ್ ಇದೆ 650, ಕ್ರೆಡಿಟ್ ಇದೆ ಇನ್ಕಮ್ ಆಗುತ್ತೆ. ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಇದೆ, ಟ್ಯಾಕ್ಸು ಇನ್ಶೂರೆನ್ಸ್ 430, ಎಕ್ಸ್ಪೆನ್ಸಸ್ ಆಗುತ್ತೆ. Debtors and creditors 6,500 ಮತ್ತು 1,200. Bills receivable and bills payable 1,500 and 700. Next to cash at bank 1,200. Cash in hand 190. Salaries 800. Total both side total 48,000. In adjustment ಕೊಡಿದ್ದಾರೆ. Stock 31/3/2016 was valued at ₹10,000. ಅದೇ ರೀತಿ ಇನ್ಶೂರೆನ್ಸ್ ಪ್ರೀಪೇಯ್ಡ್ ಕೊಟ್ಟಿದ್ದಾರೆ 100. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ 200. ಡೆಪ್ರಿಷಿಯೇಷನ್ ಬಿಲ್ಡಿಂಗ್ ಬೈ 5%. ಪ್ರೊವೈಡ್ PDD at 5% ಆನ್ ಡೆಟರ್ಸ್. ಇಷ್ಟು ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ 12,270. ನೆಟ್ ಪ್ರಾಫಿಟ್ ಬರುತ್ತೆ 9,725 ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಟೋಟಲ್ ಬರುತ್ತೆ 40,065. ಇಷ್ಟು ಆನ್ಸರ್ ಬಂದೇ ಬರುತ್ತೆ. ಈಗ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಸಾಲ್ವ್ ಮಾಡೋಣ ಹಾಗಾದರೆ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇವು ಎರಡೂ ಒಂದೇದರಲ್ಲಿ ಬರಬೇಕು. ಕಾಲಮ್ ಹಾಕಿ ಒಂದು ಪೇಜ್ ಪೂರ್ತಿ ಕಾಲಮ್ ಹಾಕಿ. ಹೊಸ ಪೇಜು ಒಂದು ಪೇಜ್ ಪೂರ್ತಿ ಕಾಲಮ್ ಹಾಕಿ. ಓಕೆ, ಹಾಕಿ ಅಲ್ಲಿ. Trading and
profit and loss account for the year ending 31st 3/2017 ಇಷ್ಟು ಕೊಟ್ಟಿದ್ದಾರಾ ಲಕ್ಷ್ಮಣ್ ಕಡು ತುಂಬ ಒಂದೇ ತುಂಬ ಸಾಕು. ಈ ಕಡೆ ಸೈಡ್ ಡೆಬಿಟು, ಈ ಕಡೆ ಸೈಡ್ ಕ್ರೆಡಿಟು. ನಿಮಗೆಲ್ಲರಿಗೂ ಗೊತ್ತು, ಫಸ್ಟು ಟ್ರೇಡಿಂಗ್ ಅಕೌಂಟ್ನ ಸಾಲ್ವ್ ಮಾಡಬೇಕು. ಯಾವ ಅಕೌಂಟು? ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಏನು ಬರುತ್ತೆ? ಫಸ್ಟ್ ಹೆಡಿಂಗ್ ಏನು ಹೇಳ್ರಿ ಎಲ್ಲರೂ? ಫಸ್ಟ್ ಹೆಡಿಂಗ್ ಏನು? ಓಪನಿಂಗ್ ಸ್ಟಾಕ್. ವೆರಿ ಗುಡ್. ಓಪನಿಂಗ್ ಸ್ಟಾಕ್ ಅಂತ ಬರೆಯೋಣ. ಅದು ಇರಲಿ ಇರದೇ ಇರಲಿ, ಟು ಓಪನಿಂಗ್ ಸ್ಟಾಕ್. ಓಕೆ, ನೆಕ್ಸ್ಟ್ ಒಂದು ಲೈನ್ ಬಿಟ್ಟು ಏನು ಬರಿತೀವಿ? ಟು ಪರ್ಚೇಸಸ್. ಅದು ಇರಲಿ ಬಿಡಲಿ, ಬರಲೇಬೇಕು. ಟು ಪರ್ಚೇಸಸ್. ಈ ಸೈಡ್ ಏನು ಬರಬೇಕು? ಬೈ ಸೇಲ್ಸ್ ಅಕೌಂಟ್, ಓಪನಿಂಗ್ ಸ್ಟಾಕ್ ಅಕೌಂಟ್, ಎಲ್ಲದಕ್ಕೂ ಅಕೌಂಟ್ ಬರಬೇಕು. ಪರ್ಚೇಸಸ್ ಅಕೌಂಟ್. ಇಷ್ಟು ಮೂರು ಬರೀಲೇಬೇಕಾಗಿರುತ್ತೆ. ಇವು ಮೂರು ಇದಾವ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ನಂಬರ್ 4 ನೋಡಿ, ನೇಮ್ ಆಫ್ ದಿ ಅಕೌಂಟ್. ಫಸ್ಟ್ ಎಲ್ಲ ನೋಡ್ಕೊಳ್ಳಿ, ಆಮೇಲೆ ಸಾಲ್ವ್ ಮಾಡ್ಕೊಡ್ರಂತೆ. ಕ್ವಶನ್ ಬ್ಯಾಂಕಲ್ಲಿ ನಂಬರ್ 4 ಕೊಟ್ಟಿದ್ದಾರೆ. ನಂಬರ್ 4 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸ್ಟಾಕ್ ಅಂತ ಕೊಟ್ಟಿದ್ದಾರಾ? ಇದೆಯಾ? ನೋಡ್ತಾ ಇದ್ದೀರಾ? ಆನ್ 1/4/2015 ಅಂದರೆ ಓಪನಿಂಗ್ ಸ್ಟಾಕ್ 1/4 ಇತ್ತಂದ್ರೆ ಓಪನಿಂಗ್, 31st ಇತ್ತಂದರೆ ಕ್ಲೋಸಿಂಗ್. ಓಕೆ, ಅಲ್ಲಿ 31st ಎಲ್ಲಿ ಕೊಟ್ಟಿದ್ದಾರೆ ನೋಡಿ? ಅಡ್ಜಸ್ಟ್ಮೆಂಟ್ ನಂಬರ್ 1 ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟಾಕ್ 31st 3/2016 ವಾಸ್ ವ್ಯಾಲ್ಯೂಡ್ ಅಟ್ 10,000. ಅದು ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕು ಮೇಲ್ಗಡೆ ಕೊಟ್ಟಿದ್ದಾರೆ. ಎಷ್ಟಿದೆ ಓಪನಿಂಗ್ ಸ್ಟಾಕ್? ಎಷ್ಟಿದೆ? 1,200. ನಂಬರ್ 4 1,200. ಓಪನಿಂಗ್ ಸ್ಟಾಕ್ 1,200 ಬರಿತಾ ಇದ್ದೀನಿ. ಓಕೆ, ಕಂಪ್ಲೀಟೆಡ್. ಪರ್ಚೇಸ್ ಹುಡುಕಿ. ಪರ್ಚೇಸ್ ಮತ್ತು ಸೇಲ್ಸ್ ಹುಡುಕಿ ಎಲ್ಲಿದೆ? ಯಾರೂ ಬರ್ಕೊಳ್ಬಾರ್ದು. ನಾನು ಹೇಳ್ತಾ ಇರೋಕೆ ಯಾರೂ ಬರ್ಕೊಳ್ಳೋಂಗಿಲ್ಲ. ಫಸ್ಟ್ ನೋಡೋದು. ಪರ್ಚೇಸ್ ಕೊಟ್ಟಿದ್ದಾರಾ? 1,700 ಅಲ್ಲಲ್ಲ 8,000. ಇಲ್ಲಿ ಬರೀರಿ ಫಸ್ಟು 8,900 ಬರೀಬೇಕು. ರಿಟರ್ನ್ ಏನಾದರೂ ಕೊಟ್ಟಿದ್ದಾರಾ? ಪರ್ಚೇಸ್ ರಿಟರ್ನ್ ಅಥವಾ ರಿಟರ್ನ್ಸ್ ಅಂತ ಏನಾದರೂ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಕೊಟ್ಟಿದ್ದಾರೆ 450 ಮತ್ತು 280. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಪರ್ಚೇಸ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಸೇಲ್ಸ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ನಿಮಗೆಲ್ಲರಿಗೂ ಇದು ನಿಮಗೆ ಗೊತ್ತಿದೆ. ಪರ್ಚೇಸ್ ಡೆಬಿಟ್ ಆಯ್ತಂದರೆ ಪರ್ಚೇಸ್ ರಿಟರ್ನ್ ಏನಾಗುತ್ತೆ? ಕ್ರೆಡಿಟ್. ಹಾಗಾದರೆ ಕ್ರೆಡಿಟಲ್ಲಿರುವಂಥ ಅಮೌಂಟ್ ತೊಗೋಬೇಕು. ಎಷ್ಟಿದೆ ಕ್ರೆಡಿಟಲ್ಲಿರೋ ಅಮೌಂಟು? 450. ಏನಿದು? ರಿಟರ್ನ್ಸ್. ಲೆಸ್ ಮೈನಸ್ ಹಾಕಿ ಪರ್ಚೇಸ್ ರಿಟರ್ನ್. ಆವಾಗಲೇ ಬಿಡಿಸಿದ್ದೀವಿ, ನೆನಪಿದೆಯಲ್ಲ ಎಲ್ರಿಗೂ? ಮೈನಸ್ ಮಾಡಿ ಎಷ್ಟು ಬರುತ್ತೆ? $8,450. ಅದೇ ರೀತಿ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೇಲ್ಸ್ ಟೋಟಲ್ ಸೇಲ್ಸ್ 15,000. ಓಕೆ, ಇದರಲ್ಲಿ ರಿಟರ್ನ್ಸ್ ಕೊಟ್ಟಿದ್ದಾರೆ ಅಂದರೆ ಡೆಬಿಟ್ ಸೈಡ್ ಇರುತ್ತೆ. ಸೇಲ್ಸ್ ರಿಟರ್ನು ಡೆಬಿಟ್ ಸೈಡ್ ಬರುತ್ತೆ, ಡೆಬಿಟ್ ಆಗುತ್ತೆ. ಹಾಗಾದರೆ ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ. ಆನ್ಸರ್ ಎಷ್ಟಿದೆ ನೋಡಿ? 280 ಮೈನಸ್ ಮಾಡಿ ಎಷ್ಟು ಬರುತ್ತೆ? 14,720 ರೂಪಾಯಿ. ಓಕೆ, ಒಂದು ಕಂಪ್ಲೀಟ್ ಆಯಿತು. ಪರ್ಚೇಸು ಸೇಲ್ಸು ಕ್ಲೋಸ್. ಇದನ್ನು ನೋಡಿದರೆ ನಿಮ್ಗೆ ಗಾಬರಿ ಆಗುತ್ತೆ, ಇಷ್ಟು ದೊಡ್ಡ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ. ನಾವು ನಮ್ಮ ಸ್ಟೆಪ್ ಪ್ರಕಾರ ಹೋಗೋದು. ಫಸ್ಟ್ ಸ್ಟೆಪ್ ಓಪನಿಂಗ್ ಸ್ಟಾಕ್ ಆಯಿತು. ಸೆಕೆಂಡ್ ಸ್ಟೆಪ್ಪು ಪರ್ಚೇಸು ಸೇಲ್ಸು ಕ್ಲೋಸ್ ಮಾಡಿದ್ವಿ. ಮೂರನೇ ಸ್ಟೆಪ್ಪು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಯಾವುದು? ಡೈರೆಕ್ಟ್ ಎಕ್ಸ್ಪೆನ್ಸಸ್. ಒಂದು ಲೈನ್ ಬಿಟ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು ನಿಮಗೆ ನೆನಪಿರಬೇಕು ಯಾವ್ಯಾವ ಇದ್ದಾವೆ. ಓಕೆ, ಅಲ್ಲಿ ಟ್ರೈ ಮಾಡೋಣ, ಹೇಳಿ ನೋಡೋಣ. ವೇಜಸ್ ಬಂತು. ಬಿಲ್ಡಿಂಗ್ ಬರುತ್ತಾ? ಇಲ್ಲ. ಎರಡು ಇದ್ದಾವೆ. ವೇಜಸ್ ಅಂತ ಕೊಟ್ಟಿದ್ದಾರೆ, ಫ್ರೈಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಟಿಕ್ ಮಾಡ್ಕೊಳ್ಳಿ ಅದನ್ನು. DI ಮಾಡಿರಿ. DE ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. DE ವೇಜಸ್ ಮುಂದೆ DE ಮಾಡಿ.
ಫ್ರೈಟ್ ಚಾರ್ಜಸ್ ಮುಂದೆ ಡಿ ಮಾಡಿ, ಬಾಕಿದೆಲ್ಲ ಯಾವುದೂ ಇಲ್ಲ, ಎರಡೇ ಇದ್ದಾವೆ. ಫಸ್ಟ್ ಒನ್ 2 ವೇಜಸ್ ಎಷ್ಟಿದೆ ಅಮೌಂಟ್? ಎಷ್ಟಿದೆ? 800. ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ? ಫ್ರೈಟ್ ಅಲ್ಲ, ಫ್ರೈಟ್ ಎಷ್ಟು ಕೊಟ್ಟಿದ್ದಾರೆ? 2000. ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 2800. ಡೈರೆಕ್ಟ್ ಇನ್ಕಮ್ ಯಾವ್ದಾರು ಕೊಟ್ಟಿದ್ದಾರೆ? ಯಾವುದು ಕೊಟ್ಟಿರಲ್ಲ, ತಲೆ ಕೆಡಿಸ್ಕೋಬೇಡಿ. ಇಲ್ಲ ಕ್ಲೋಸಿಂಗ್ ಸ್ಟಾಕ್ ಅಂತ ತೊಗೋಬೇಕಲ್ಲ ಅಲ್ವಿ, ಬೈ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 10,000. ನೆನಪಿರಲಿ ನಿಮಗೆಲ್ರಿಗೂ, ನಿನ್ನೇನೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟಲ್ಲಿರುವಂಥ ವಸ್ತುವನ್ನು ಇಲ್ಲಿ ತೊಗೊಂಡ್ರೆ ಅದು ಬ್ಯಾಲೆನ್ಸ್ ಶೀಟ್ಗೂ ಬಂದೇ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಇಲ್ಲಿಯೂ ಬಂದಿದೆ, ಇದೆಲ್ಲಿ ಬಂದಿದೆಯಲ್ಲ ಅದೇ ಸೈಡ್ ಬರುತ್ತೆ, ಈ ಸೈಡ್ ಬ್ಯಾಲೆನ್ಸ್ ಶೀಟಲ್ಲಿ ಈ ಸೈಡ್ ಬರುತ್ತೆ ಕ್ಲೋಸಿಂಗ್ ಸ್ಟಾಕ್. ಅಂಡರ್ಸ್ಟ್ಯಾಂಡ್? ಓಕೆ, 10,000 ಇಲ್ಲಿ ಬಂದಿದೆ ಅಂದರೆ ಅಲ್ಲಿಯೂ 10,000 ಬಂದಲೇಬೇಕು. ಇಲ್ಲಿಗೆ ನಮ್ಮ ಒಂದು ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡಿದ್ವಿ. ಹಿಂಗೊಂದು ಲೈನ್ ಹಾಕಬೇಕು ಈ ರೀತಿಯಾಗಿ. ಸ್ವಲ್ಪ ಜಾಗ ಇಲ್ಲ, ನೀವು 4ರಿಂದ 5 ಲೈನ್ ಬಿಟ್ಟು ಒಂದು ಲೈನ್ ಹಾಕಿ. ಓಕೆ, ಜಾಗ ಇಲ್ಲ ಅದಕ್ಕೆ ಹಿಂಗೆ ಹಾಕಿದ್ದೀನಿ. ಈ ಸೈಡ್ ಟೋಟಲ್ ಮಾಡಿ, ಆ ಸೈಡು ಟೋಟಲ್ ಮಾಡಿ, ಯಾವ್ದು ಜಾಸ್ತಿ ಬರುತ್ತೆ? ಯಾವ ಸೈಡ್ ಜಾಸ್ತಿ ಇದೆ? ಈ ಸೈಡೇ ಜಾಸ್ತಿ ಇದೆ ಅಲ್ವಾ? ಇಲ್ಲಿ 8 ಇದೆ, ಇಲ್ಲಿ 2 ಇದೆ, 10 ಆಯಿತು, ಒಂದು 12,000 ಇದೆ. ಇಲ್ಲಿ 14 10 ಅಂದರೆ 24,720. 24,720 ಬರುತ್ತೆ ಇದು. ಓಕೆ, 24,720 ಒಳಗಡೆ 1 2 3 ಇವು 3 ಮೈನಸ್ ಮಾಡಿ. ಫಸ್ಟ್ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇಲ್ವಾ? ಇದೆ ತಾನೆ? ಎಷ್ಟು ಬಂತು? 12,270. ಇದಕ್ಕೆ ನಾವೇನಂತೀವಿ? ಟು ಗ್ರಾಸ್ ಪ್ರಾಫಿಟ್. ಆನ್ಸರ್ ಕೊಟ್ಟಿದ್ದಾರೆ ಅಷ್ಟೇ, ಚೆಕ್ ಮಾಡಿ ಎಷ್ಟಿದೆ ಆನ್ಸರ್? 12,270 ಇದೆ. ಓಕೆ, ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟೆಡ್. ಈ 12,270ನ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕಾಗಿ 12,270 ಬೈ ಗ್ರಾಸ್ ಪ್ರಾಫಿಟ್ ಇಲ್ಲಿ ಕ್ಯಾರಿ ಡೌನ್ ಬರಬೇಕು. ಸಾರಿ, ಕ್ಯಾರಿ ಡೌನ್, ಇಲ್ಲಿ ಬ್ರಾಡ್ ಡೌನ್. ಓಕೆ, ಕಂಪ್ಲೀಟೆಡ್. ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಯಾರೂ ಬರ್ಕೊಳಂಗಿಲ್ಲ, ವೇಟ್ ಮಾಡಬೇಕು. ನೆಕ್ಸ್ಟ್ ಇನ್ಯಾವುದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯ್ತು, ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಾಲ್ವ್ ಮಾಡ್ತಾ ಇದೀವಿ ಅಂದರೆ ನಮ್ಗೆ ಏನೇನು ಬೇಕಾಗುತ್ತೆ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬೇಕು, ಇಂಡೈರೆಕ್ಟ್ ಇನ್ಕಮು ಬೇಕು, ಹೌದಾ? ಅದಕ್ಕಾಗಿ ಇಲ್ಲಿ ಕೆಳಗಡೆ ಬೈ ಇಂಡೈರೆಕ್ಟ್ ಇನ್ಕಮ್, ಈ ಸೈಡು ಬೈ ಇಂಡೈರೆಕ್ಟ್ ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಈ ಥರ ಹಾಕಿ ಅಂಡರ್ಲೈನ್ ಮಾಡಿ. ಸೊ ಇವಾಗ ಚೆಕ್ ಮಾಡೋಣ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಯಾವ್ಯಾವ ಇದ್ದಾವೆ. ಅದನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಅಡ್ಜಸ್ಟ್ಮೆಂಟ್ ನೋಡಿ. ಇನ್ಶೂರೆನ್ಸ್ ಪ್ರೀಪೇಯ್ಡ್ ಇದೆಯಾ? ಇನ್ಶೂರೆನ್ಸ್ ಪ್ರೀಪೇಯ್ಡ್ ಅಂತ ಇದೆ. ಇನ್ಶೂರೆನ್ಸ್ ಹುಡುಕಿ ಎಲ್ಲಿದೆ? ಮೇಲ್ಗಡೆ ಸಿಗ್ತಾ? ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್ ಇದೆಯಾ? ಆ ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್ ಮುಂದೆ ಸ್ಟಾರ್ ಮಾರ್ಕ್ ಹಾಕಬೇಕು, ಅಂದರೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅರ್ಥ. ಮುಂದ್ಗಡೆ ಹಾಕಬೇಕು, ಹಿಂದ್ಗಡೆ ಅಲ್ಲ, ಮುಂದ್ಗಡೆ ಹಾಕಬೇಕು. ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್ ಮುಂದ್ಗಡೆ ಸಣ್ಣದಾಗಿ ಪೆನ್ಸಿಲಿಂದ ಸ್ಟಾರ್ ಮಾರ್ಕ್ ಏನು ಅರ್ಥ? ಸ್ಟಾರ್ ಮಾರ್ಕ್ನ ಅರ್ಥ ಅಂದರೆ ಅದು ಅಡ್ಜಸ್ಟ್ಮೆಂಟ್ ಇದೆ ಅದ್ರ ಮೇಲೆ ಅಂತ ಅರ್ಥ. ಎರಡನೇದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಸ್ಯಾಲ್ರಿ ಹುಡುಕಿ. ಸ್ಯಾಲ್ರಿ ಇದೆಯಾ? ಲಾಸ್ಟ್ ಇದೆ ನೋಡಿ ಕೊನೆಗೆ, ಅದ್ರ ಮುಂದೆ ಸ್ಟಾರ್ ಮಾರ್ಕ್, ಸಣ್ಣದಾಗಿ ಸ್ಟಾರ್ ಮಾರ್ಕ್ ಹಾಕಿ. ಡೆಪ್ರಿಷಿಯೇಷನ್ ಬಿಲ್ಡಿಂಗ್ ಮೇಲೆ ಕೂಡ ಸ್ಟಾರ್ ಮಾರ್ಕ್. ಬಿಲ್ಡಿಂಗ್ ಹುಡುಕಿ, ಬಿಲ್ಡಿಂಗ್ ಎಲ್ಲಿದೆ? ಅಲ್ಲಿ ವೇಜಸ್ ಕೆಳಗಡೆ ಇದೆ ನೋಡಿ, ಅದ್ರ ಮುಂದೆ ಸ್ಟಾರ್ ಮಾರ್ಕ್ ಎಷ್ಟಾಯಿತು? 3 ಆಯಿತು. PDD ಆನ್ ಡೆಟರ್ಸ್ ಹುಡುಕಿ. ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಅಂತ ಇದೆ ನೋಡಿ. ಡೆಟರ್ಸ್ ಹತ್ರನೇ, ಕ್ರೆಡಿಟರ್ಸ್ ಅಲ್ಲ, ಡೆಟರ್ಸ್ ಹತ್ರನೇ, ಡೆಟರ್ಸ್ ಸಮೀಪ ಒಂದು ಸಣ್ಣದಾಗಿ ಸ್ಟಾರ್ ಮಾರ್ಕ್ ಎಷ್ಟಾಯಿತು? 4 ಆಯಿತು. ಒಂದು 5 ಇದೆ ಸ್ಟಾರ್ ಮಾರ್ಕ್, ಆದರೆ ಒಂದು ನಾನು ಆಲ್ರೆಡಿ ಅದು ಕ್ಲೋಸಿಂಗ್ ಸ್ಟಾಕ್ ಬರೆದಿದ್ದೀನಿ, ಅದನ್ನು ಬಿಟ್ಬಿಡಿ. 4 ಸ್ಟಾರ್ ಮಾರ್ಕ್ ಇದೆ, 4 ಸ್ಟಾರ್ ಮಾರ್ಕ್ ಇಲ್ಲಿ ಬರಲೇಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ, ಈಗ ನಮ್ಮ ಆಗಿರುವಂಥ ಎಲ್ಲನೂ ಟಿಕ್ ಮಾಡ್ಕೊಳ್ಳೋಣ. ವೇಜಸ್ ಮೇಲೆ ಟಿಕ್ ಮಾಡಿ ಪೆನ್ಸಿಲಿಂದ, ಫ್ರೈಟ್ ಮೇಲೆ ಟಿಕ್ ಮಾಡಿ, ಪರ್ಚೇಸ್ ಮೇಲೆ ಟಿಕ್ ಮಾಡಿ,
ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ, ಆಯಿತಾ? ಇಲ್ಲ ಇಲ್ಲ, ಓಕೆ. ಆಗದೆ ಇರುವಂಥದ್ದು ಇಲ್ಲಿ ತೊಗೊಳ್ಳೋಣ. ಓಕೆ, ನಮಗೆ ಬೇಕಾಗಿರೋದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸಲ್ಲಿ ನೋಡ್ತಾ ಇದ್ದೀರಿ, ಹುಡುಕಿ ಚೆಕ್ ಮಾಡಿ. ಫಸ್ಟ್ ಏನಿದೆಪ್ಪ ಅಂದರೆ ಟ್ರೇಡ್ ಎಕ್ಸ್ಪೆನ್ಸಸ್ ಇದೆಯಾ, ಅದನ್ನು ತೊಗೋಬೇಕು. ಟ್ರೇಡ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 200, ಒಂದು ತೊಗೊಂಡ್ವಿ. ನಾನು ನೆಕ್ಸ್ಟ್ ಹುಡುಕ್ತಾ ಇದ್ದೀನಿ. ಅಡ್ವರ್ಟೈಸ್ಮೆಂಟ್ ಇದೆ, ಟು ಅಡ್ವರ್ಟೈಸ್ಮೆಂಟ್ ಎಷ್ಟಿದೆ? ಅಡ್ವರ್ಟೈಸ್ಮೆಂಟು 240. ವೆರಿ ಗುಡ್. ಇಂಟ್ರೆಸ್ಟ್ ಇದೆ, ಕ್ರೆಡಿಟ್ ಸೈಡ್ ಇದ್ದರೆ ಅದು ಇನ್ಕಮಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಕ್ರೆಡಿಟ್ ಸೈಡ್ ಇದ್ದರೆ ಇನ್ಕಮಲ್ಲಿ ಬರುತ್ತೆ. ಬೈ ಇಂಟ್ರೆಸ್ಟ್ ಅಕೌಂಟ್ ಎಷ್ಟಿದೆ? 650. ಓಕೆ, ಕಂಪ್ಲೀಟೆಡ್. ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್, ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಸ್ಟಾರ್ ಮಾರ್ಕ್ ಇತ್ತು ಅಂದರೆ ನನಗೆ ಹೇಳ್ಬೇಕು ಸರ್, ಸ್ಟಾರ್ ಮಾರ್ಕ್ ಇದೆ ಇದ್ರ ಮೇಲೆ. ಸ್ಟಾರ್ ಮಾರ್ಕ್ ಇತ್ತು ಅಂದರೆ ಏನಾಗುತ್ತೆ? ಓಕೆ, ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್ ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಸೈಡ್ ಕೊಟ್ಟಾರ? ಡೆಬಿಟ್ ಸೈಡ್ ಕೊಟ್ಟಾರೆ. ಟು ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಬರಿತೀನಿ. ಇಲ್ಲೇ ಒಳಗಡೆ ಕಾಲಮ್ ನೋಡಿ, ಹೊರಗಲ್ಲ, ಒಳಗಡೆ ಕಾಲಮ್ ಬರೆದಿದ್ದೀನಿ. ಎಷ್ಟಿದೆ ಅಮೌಂಟ್? 430. ವೆರಿ ಗುಡ್. ಬರೆದ್ರ? ಬರಿಬೇಡಿ, ನಾನು ಬರಿತಾ ಇದ್ದೀನಿ, ನೋಡ್ಕೊಳ್ಳಿ ಎಷ್ಟು ಸಾಕು. ಇದ್ರ ಮೇಲೆ ಏನಿದೆ? ಸ್ಟಾರ್ ಮಾರ್ಕ್ ಇದೆ. ಹುಡುಕಿ ಎಲ್ಲಿದೆ, ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ಸ್ಟಾರ್ ಮಾರ್ಕು? ಇನ್ಶೂರೆನ್ಸ್ ಪ್ರೀಪೇಯ್ಡ್ ಟು ಎಕ್ಸ್ಟೆಂಟ್ ಆಫ್ ₹100. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಬರುತ್ತೆ ಪ್ರೀಪೇಯ್ಡ್ ಇನ್ಶೂರೆನ್ಸ್? ಎಲ್ಲಿ ಬರುತ್ತೆ? ಪ್ರೀಪೇಯ್ಡ್ ಇತ್ತಂದರೆ ಆ್ಯಡ್ ಆಗುತ್ತಾ, ಲೆಸ್ ಆಗುತ್ತಾ? ಅಲ್ಲ, ಪ್ರೀಪೇಯ್ಡ್ ಇತ್ತಂದರೆ ಎಲ್ಲಿ ಬರುತ್ತೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಂಡೈರೆಕ್ಟ್ ಇನ್ಕಮ್ ಬರುತ್ತಾ, ಎಕ್ಸ್ಪೆನ್ಸಸ್ ಬರುತ್ತಾ? ಪ್ರೀಪೇಯ್ಡ್ ಇದ್ದರೆ ಎಲ್ಲಿ ಬರುತ್ತೆ? ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಹೌದಾ? ಅದನ್ನೇ ಹೇಳಿದ್ದೀನಿ ನಾನು, ರೈಟ್? ಓಕೆ, ಒಂದು ನಿಮಿಷ ಇಲ್ಲಿ. ಇನ್ಕಮ್ ಅಂದರೆ ಪ್ಲಸ್ಸಾ ಮೈನಸ್ಸಾ? ಇನ್ಕಮ್ ಅಂದರೆ ಪ್ಲಸ್ಸಾ ಮೈನಸ್ಸಾ? ಪ್ಲಸ್. ಇದರಲ್ಲಿ ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಪ್ರೀಪೇಯ್ಡ್. ಅರ್ಥ ಆಗಲ್ಲ ಸ್ಟಾರ್ಟಿಂಗಲ್ಲಿ, ನಿಮ್ಗೆ ಅರ್ಥ ಆಗುತ್ತೆ. ಒಂದು 2-3 ಪ್ರಾಬ್ಲಮ್ ಬಿಡಿಸಿದ್ರೆ ಅರ್ಥ ಆಗುತ್ತೆ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಷ್ಟಿದೆ? ಏನು ಅಷ್ಟೇ ಬರಿತೀನಿ, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಷ್ಟೇ. ಇದು ಜಸ್ಟ್ ಪ್ರೀಪೇಯ್ಡ್ ಅಷ್ಟೇ ಬರೀರಿ. ಎಷ್ಟಿದೆ? 100. ಎರಡೂ ಸೇರಿಸಿದ್ರೆ ಎಷ್ಟಾಗುತ್ತೆ? ಹಾಂ, ಹೇಳಿ. 530 ಇಷ್ಟೇ. ಪ್ರೀಪೇಯ್ಡ್ ಇದೆ, ಇನ್ಕಮ್ ಆಗುತ್ತೆ, ಪ್ಲಸ್ ಮಾಡ್ತಾಯಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಮೈನಸ್ ಮಾಡಬೇಕು. ಒಂದು ನಿಮಿಷ, ಕನ್ಫ್ಯೂಸ್ ಆಗ್ತಾಯಿದೆ. ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಪ್ಲಸ್ ಮಾಡಬೇಕು, ಪ್ರೀಪೇಯ್ಡ್ ಇದ್ದರೆ ಮೈನಸ್ ಮಾಡಬೇಕು. ರೂಲ್ಸ್ ಫಾಲೋ ಮಾಡೋಣ ಇರಿ, ಒಂದು ನಿಮಿಷ. ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ್ಯಡ್ ಆಗುತ್ತೆ, ಪ್ರೀಪೇಯ್ಡ್ ಇದ್ದರೆ ಲೆಸ್ ಆಗಬೇಕಿತ್ತು. ಸಾರಿ, ಇದು ಮೈನಸ್ ಮಾಡಿ. ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ್ಯಡ್ ಆಗುತ್ತೆ, ಪ್ರೀಪೇಯ್ಡ್ ಇದ್ದರೆ ಲೆಸ್ ಆಗುತ್ತೆ. 430 ರೂಪಾಯಿ ಬರುತ್ತೆ. ನೆಕ್ಸ್ಟ್ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಸಾರಿ, 330. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಯಿತು. ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಬರಲ್ಲ, ಯಾಕಂದರೆ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಬಿಲ್ಸ್ ರಿಶೋಲ್, ಬಿಲ್ಸ್ ಪೇಬಲ್ ಬರಲ್ಲ. ಕ್ಯಾಶ್ ಅಟ್ ಬ್ಯಾಂಕ್ ಬರಲ್ಲ. ಕ್ಯಾಶ್ ಇನ್ ಹ್ಯಾಂಡ್ ಬರಲ್ಲ. ಸ್ಯಾಲ್ರಿ ಇದೆಯಾ? ಸ್ಯಾಲ್ರಿ 2 ಸ್ಯಾಲ್ರಿ. ಓಕೆ, ಸ್ಯಾಲ್ರಿ ಅಮೌಂಟು 800 ಇದೆ. ನಾನು ಹೇಳಿದ್ದೀನಿ ಪ್ರೀಪೇಯ್ಡ್ ಇದ್ದರೆ ಲೆಸ್ ಮಾಡಬೇಕು, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಪ್ಲಸ್ ಮಾಡಬೇಕು. ಪ್ರೀಪೇಯ್ಡ್ ಇದ್ದರೆ ಮೈನಸ್ ಮಾಡಬೇಕು, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಪ್ಲಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ ಅಮೌಂಟು? ಪ್ಲಸ್ ಮಾಡಿ 1000 ಆಯಿತು. ಇಲ್ಲಿಗೆ ಮುಗಿತಾ ಅಥವಾ ಇನ್ನೂ ಇಲ್ಲ? ಅಡ್ಜಸ್ಟ್ಮೆಂಟ್ಗಳು ಎಷ್ಟು ಅದು? ಇಲ್ಲೇ ಒಂದು ಅಡ್ಜಸ್ಟ್ಮೆಂಟ್ ಆಗಿದೆ, ಇಲ್ಲೇ ಒಂದು ಅಡ್ಜಸ್ಟ್ಮೆಂಟ್ ಆಗಿದೆ, ಇನ್ನೂ 2 ಅಡ್ಜಸ್ಟ್ಮೆಂಟ್ ಇದ್ದಾವೆ. ಯಾವ್ಯಾವ ಇದ್ದಾವೆ? ಬಿಲ್ಡಿಂಗ್ ಮೇಲೆ 5% ಕೊಡಬೇಕಾ ಬೇಡವಾ? ಟು ಡೆಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ? ಬಿಲ್ಡಿಂಗ್ ಅಮೌಂಟ್ 22,000 ಇದೆ. 22,000 ಮೇಲೆ ಎಷ್ಟು ಪರ್ಸೆಂಟ್ ಇದ್ದಾರೆ? 5/100. ಎಷ್ಟು ಕೊಟ್ಟಿದ್ದಾರೆ? 5/100 ಮಾಡಿ ಎಷ್ಟು ಬರುತ್ತೆ ನೋಡಿ.
1100. ಇದು ಕೂಡ ಕಂಪ್ಲೀಟ್ ಆಯಿತು. ಅಡ್ಜಸ್ಟ್ಮೆಂಟ್ ಇನ್ನೂ ಒಂದು ಉಳಿದಿದೆ, ಲಾಸ್ಟ್ ಒಂದು ಉಳಿದಿದೆ, ಅದು ಎಷ್ಟಾಗುತ್ತೆ ನೋಡೋಣ. ಹಾಂ, 2PDD ಆನ್ ಡೆಟರ್ಸ್. ಡೋರ್ ಕ್ಲೋಸ್ ಮಾಡಿ. PDD ಆನ್ ಡೆಟರ್ಸ್. ಡೆಟರ್ಸ್ ಎಷ್ಟಿದೆ ಹುಡುಕಿ? ಡೆಟರ್ಸ್ ಎಷ್ಟಿದೆ? 6500 ಇದೆ. ಅದ್ರ ಮೇಲೆ 5% ಕೊಟ್ಟಿದ್ದಾರಲ್ಲ, ಎಷ್ಟು ಪರ್ಸೆಂಟು? 5%. PDD ಆನ್ ಡೆಟರ್ಸ್ 6500 ಇಂಟು 5% ಎಷ್ಟು ಬರುತ್ತೆ? ಎಷ್ಟು? 320. ಓಕೆ, ಇವಾಗ ಟೋಟಲ್ ಮಾಡಿ ಎಲ್ಲನೂ. ಇಲ್ಲಿಗೆ ಕ್ಲೋಸ್ ಆಯಿತು, ಟೋಟಲ್ ಮಾಡಿ. ಇದು ಒಂದೇ ಇದೆ ಹಾಗಾದರೆ ಇಂಟ್ರೆಸ್ಟು. $3,195. ಓಕೆ, ಇಲ್ಲೇ ಇದು ಒಂದೇ ಇದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೋಡೋಣ ಮತ್ತೇನಾದರೂ ಕೊಟ್ಟಿದ್ದಾರಾ? ಏನೂ ಇಲ್ಲ. ಇಂಟ್ರೆಸ್ಟ್ ಅಷ್ಟೇ ಇದೆ, ಇದು ಒಂದೇ ಇದೆ. ಹೊರಗಡೆನ 650 ಎಲ್ಲ ಕೂಡಿಸ್ರಿ ಎಷ್ಟು ಬರುತ್ತೆ? ಇದು ಕೂಡಿಸಿ ಎಷ್ಟು ಬರುತ್ತೆ? ಎಷ್ಟು? 12,920. ಓಕೆ, ಒಂದು ಕೆಲಸ ಮಾಡಿ, 12,920 ಇದನ್ನು ಮೈನಸ್ ಮಾಡಿ. 9,700. ಆನ್ಸರ್ ಎಷ್ಟಿದೆ? ವೆರಿ ಗುಡ್, ಕರೆಕ್ಟ್ ಇದೆ. ಹಾಗಾದರೆ ಪರ್ಫೆಕ್ಟ್ ಇದೆ. ಇದೆಲ್ಲ ಕೂಡಿಸಿದಾಗ 12,920 ಬಂತು. 12,920 ಇದೆ. ಇದರಲ್ಲಿ ಇದು ಮೈನಸ್ ಮಾಡಿದಾಗ ಎಷ್ಟು ಬಂತು ಆನ್ಸರು? 9,725. ಇದಕ್ಕೇನಂತ ಕರಿತೀವಿ? ಟು ನೆಟ್ ಪ್ರಾಫಿಟ್. ಯಾರೂ ಬರ್ಕೊಳ್ಳೋಂಗಿಲ್ಲ, ವೇಟ್ ಮಾಡಬೇಕು. ಟು ನೆಟ್ ಪ್ರಾಫಿಟ್. ಇನ್ನು ಬ್ಯಾಲೆನ್ಸ್ ಶೀಟ್ ಬಿಡಿಸ್ತೀನಿ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಎಷ್ಟಿದೆ? 31/3/2016. ಓಕೆ, ಇಷ್ಟು ಬರೀರಿ. ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ನಮ್ಗೆ ಅಸೆಟ್ ಬೇಕು, ಲಾಯಬಿಲಿಟಿ ಬೇಕು. ಫಸ್ಟ್ ಅಸೆಟ್ ಸೈಡ್ ಹೋಗೋಣ. ಅಸೆಟ್ ಸೈಡು ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರಾ? ತೊಗೊಂಡ್ಬಿಡ್ರಿ ಆರಾಮಾಗಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? ಬರೀಲೇಬೇಕು ಅದನ್ನು. ಎಷ್ಟಿದೆ? 10,000. ಓಕೆ, ಕ್ಲೋಸಿಂಗ್ ಸ್ಟಾಕ್ 10,000 ಮುಗೀತು. ಬ್ಯಾಲೆನ್ಸ್ ಶೀಟಲ್ಲಿ ಈ ಕಡೆ ಸೈಡ್ ಏನೇನು ಬರ್ತವೆ? ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕು ಇದಾವ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಇದಾವ. ಓಕೆ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ? ಕ್ಯಾಶ್ ಇನ್ ಹ್ಯಾಂಡು 190 ಅಲ್ಲ, 1,200 ಇದೆ. ಕ್ಯಾಶ್ ಇನ್ ಹ್ಯಾಂಡು 190 ಇದೆ. ಕ್ಯಾಶ್ ಎಟ್ ಬ್ಯಾಂಕ್ 1,000. ಓಕೆ, ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಬಿಲ್ಸ್ ರಿಸೀವೇಬಲ್ ಇದೆ ನೋಡಿ. ಬಿಲ್ಸ್ ರಿಸೀವೇಬಲ್ ಇಲ್ಲಿ ಬರುತ್ತೆ, ಬಿಲ್ಸ್ ಪೇಬಲ್ ಇಲ್ಲಿ ಬರುತ್ತೆ. ಬಿಲ್ಸ್ ರಿಸೀವೇಬಲ್ ಇದು ಅಸೆಟ್ ಆಗುತ್ತೆ. ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ ಅಮೌಂಟು? 1,500. ಬಿಲ್ಸ್ ಪೇಬಲ್ಲು 700. ಓಕೆ, ಕ್ರೆಡಿಟರ್ಸು ಡೆಟರ್ಸ್ ಇದೆಯಾ ನೋಡಿ. ಡೆಟರ್ಸ್. ಓಕೆ, ಡೆಟರ್ಸ್ ಮೇಲೆ ಸ್ಟಾರ್ ಮಾರ್ಕ್ ಇತ್ತು, ನೆನಪಿದೆಯಲ್ಲ? ಡೆಟರ್ಸ್ ಬರದೆ ಇನ್ನರ್ ಕಾಲಮ್ ಬರೀಬೇಕು. ಡೆಟರ್ಸ್ ಮೇಲೆ ಇನ್ನರ್ ಕಾಲಮ್ ಬರದೆ ಎಷ್ಟಿದೆ? ಡೆಟರ್ಸ್
ಓಕೆ, ಮೈನಸ್ ಆಗಿದೆ ಪ್ಲಸ್ ಆಗಿದೆ. ಡೆಟರ್ಸಲ್ಲಿ ಈ ಸೈಡ್ ಅಂದರೆ ಮೈನಸ್ ಸೈಡ್, ಇದು ಈ ಸೈಡ್ ಅಂದರೆ ಪ್ಲಸ್ ಸೈಡು. ಮೈನಸ್ ಆಗಿದೆ, ಡೆಟರ್ಸ್ ಹುಡುಕಿ. ಇಲ್ಲೆಲ್ಲಿದೆ? ಇಲ್ಲಿದೆ. ಎಲ್ಲಿದೆ? ಹಾಂ, ಪಿ ಡಿ ಡಿ ಆನ್ ಡೆಟರ್ಸ್ ಎಷ್ಟಿದೆ? 325. ಏನು ಕ್ರಿಯೇಟ್ ಆಗಿದೆ? 325 ರೂಪಾಯಿ ಅಮೌಂಟ್ ನಮಗೆ ಬರಲ್ಲ ಅಂತ ಕ್ರಿಯೇಟ್ ಆಗಿದೆ. ಅದಕ್ಕಾಗಿ ಅದನ್ನು ಇಲ್ಲಿ ತೋರಿಸ್ಬೇಕು. ಲೆಸ್ ಪಿ ಡಿ ಡಿ 325 ಮೈನಸ್ ಮಾಡಿ ಎಷ್ಟು ಬರುತ್ತೆ? 6175. ಇದು ನಮಗೆ ಬರಬೇಕಾಗಿದೆ ಅಮೌಂಟ್. ಇದು ಬರಲ್ಲ ಅಂತ ತಿಳ್ಕೊಂಡಿದ್ವಿ. ಓಕೆ, ಡೆಟರ್ಸ್ ಕೂಡ ಮುಗೀತು. ಡೆಟರ್ಸ್ ಇಲ್ಲಿ ಬರೋದು, ಕ್ರೆಡಿಟರ್ಸ್ ಎಲ್ಲಿ ಬರಬೇಕು? ಇಲ್ಲಿ ಬರಬೇಕು. ಕ್ರೆಡಿಟರ್ಸ್ ಎಷ್ಟಿದೆ ಅಮೌಂಟ್? ಎಷ್ಟು? ಕ್ರೆಡಿಟರ್ಸ್ 1200. ಓಕೆ, ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇಂಟ್ರೆಸ್ಟ್ ಬರಲ್ಲ, ಅಡ್ವರ್ಟೈಸ್ಮೆಂಟ್ ಬರಲ್ಲ, ಟ್ರೇಡ್ ಎಕ್ಸ್ಪೆನ್ಸ್ ಬರಲ್ಲ, ಪ್ರೈಟ್ ಬರಲ್ಲ. ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಇಲ್ಲೇ ಬರುತ್ತೆ. ಬಿಲ್ಡಿಂಗ್ ಅಮೌಂಟ್ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲಿ ನೋಡಿ, ಬಿಲ್ಡಿಂಗ್ ಡೆಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ 1100 ರೂಪಾಯಿ ಮೈನಸ್ ಆಗಿದೆ. ಬಿಲ್ಡಿಂಗ್ ಅಮೌಂಟ್ ಬರೀರಿ. ಬಿಲ್ಡಿಂಗ್ ಅಮೌಂಟ್ 22,000 ಮೈನಸ್ ಡೆಪ್ರಿಷಿಯೇಷನ್. ಡೆಪ್ರಿಷಿಯೇಷನ್ ಅಮೌಂಟ್ ಎಷ್ಟಿದೆ? 1100 ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 1100 ಮೈನಸ್ ಮಾಡಿದ್ರೆ 21,000, ಹಾಂ ಸರಿ, 20,900 ಬರುತ್ತೆ. ಓಕೆ, ಇದು ಕಂಪ್ಲೀಟೆಡ್ ಆಯಿತು. ಸ್ಟಾಕ್ ಕೂಡ ಬರೆದಿದ್ವಿ. ಸ್ಟಾಕು ಓಪನಿಂಗ್ ಸ್ಟಾಕ್ ಬರ್ದು, ಕ್ಲೋಸಿಂಗ್ ಸ್ಟಾಕು ಬರೆದಿದ್ದೀನಿ. ಪರ್ಚೇಜ್ ಬರೋಂಗಿಲ್ಲ, ಡ್ರಾಯಿಂಗ್ಸ್ ಬರೋಲ್ಲ. ಇಲ್ಲಿ ಕ್ಯಾಪಿಟಲ್ ಬರುತ್ತೆ. ಕ್ಯಾಪಿಟಲ್ ಬಂತು ಅಂದರೆ ಒಂದು ಯೋಚನೆ ಮಾಡಬೇಕು, ಇನ್ನರ್ ಕಾಲಮರಿ ಬರೀಬೇಕು. ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 30,000 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 30,000 ಕೊಟ್ಟಿದ್ದಾರೆ. ಇದನ್ನೆಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಕ್ಯಾಪಿಟಲ್ ಇತ್ತು ಪ್ಲಸ್ ಏನು ಮಾಡಬೇಕು? ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿದೆ ನೋಡಿ, ನೆಟ್ ಪ್ರಾಫಿಟ್ 9,725. 9,725 ಲೆಸ್ ಡ್ರಾಯಿಂಗ್ಸ್ ಏನಾದರೂ ಕೊಟ್ಟಿದ್ದಾರಾ? ಹುಡುಕಿ. ಡ್ರಾಯಿಂಗ್ಸ್ ಕೊಟ್ಟಿದ್ದಾರಾ? ಹಾಗಾದರೆ ಇದು ಮೈನಸ್ ಪ್ಲಸ್ ಮಾಡ್ಕೊಳ್ಳಿ. ಫಸ್ಟ್ 39,725 ಮೈನಸ್ ಡ್ರಾಯಿಂಗ್ಸ್ ಎಷ್ಟಿದೆ? ಡ್ರಾಯಿಂಗ್ಸ್ 1,760 ಮೈನಸ್ ಮಾಡಿ ಇದರಲ್ಲಿ ಹೊರಗಡೆ ಎಷ್ಟು ಬರುತ್ತೆ ಹೇಳಿ? ಪಟಾಪಟ್ 37,965. ಓಕೆ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಚೆಕ್ ಮಾಡೋಣ ಒಂದು ಸರಿ. ಅಡ್ಜಸ್ಟ್ಮೆಂಟ್ ನಂಬರ್ 1 ಬಂದಿದೆ, ಅಡ್ಜಸ್ಟ್ಮೆಂಟ್ ನಂಬರ್ 2 ಬಂದಿದೆ. ಓಕೆ, ಕ್ಲೋಸಿಂಗ್ ಸ್ಟಾಕ್ 3 ಬಂತು. ಇನ್ನೂ 2 ಅಡ್ಜಸ್ಟ್ಮೆಂಟ್ ಬರಬೇಕಲ್ಲ. ಯಾವುದು? ಇಲ್ಲಿದೆ ನೋಡಿ. ನಾನು ಹೇಳಿಲ್ಲ, ಪ್ರೀಪೇಯ್ಡ್ ಇದ್ದರೆ ಅಸೆಟ್ ಆಗುತ್ತಾ ಅಥವಾ ಲ್ಯಾಬಿಲಿಟಿ ಆಗುತ್ತಾ ಹೇಳಿ? ಪ್ರೀಪೇಯ್ಡ್ ಇದ್ದರೆ ಅಸೆಟಾ ಲ್ಯಾಬಿಲಿಟಿನಾ? ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಸೆಟ್ ಆಗುತ್ತೆ. ಅದಕ್ಕಾಗಿ ಪ್ರೀಪೇಯ್ಡ್ ಯಾವುದಿದೆ ಇಲ್ಲಿ? ಪ್ರೀಪೇಯ್ಡ್ ಇನ್ಶೂರೆನ್ಸ್, ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಈ ಥರ ಇರುತ್ತೆ ಅಲ್ಲ. ಎಷ್ಟಿದೆ ಅಮೌಂಟಲ್ಲಿ? ಎಷ್ಟಿದೆ ರೀ? ಪ್ರೀಪೇಯ್ಡ್ ಟ್ಯಾಕ್ಸ್ ಇನ್ಶೂರೆನ್ಸ್ 100. ಓಕೆ, ಅಡ್ಜಸ್ಟ್ಮೆಂಟ್ ಎಷ್ಟಾಯಿತು? ಅಡ್ಜಸ್ಟ್ಮೆಂಟ್ 1 ಆಯಿತು, ಅಡ್ಜಸ್ಟ್ಮೆಂಟ್ 2 ಆಯಿತು, ಅಡ್ಜಸ್ಟ್ಮೆಂಟ್ 3 ಆಯಿತು, ಅಡ್ಜಸ್ಟ್ಮೆಂಟ್ 4 ಆಯಿತು. ಇನ್ನೊಂದು ಉಳಿದಿದೆ ನೋಡಿ. ಎಲ್ಲಿ ಉಳಿದಿದೆ? ಲಾಸ್ಟ್ ಒನ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಗಳು ಎಲ್ಲಿ ಬರ್ತಾವೆ ಅಂದರೆ ಲ್ಯಾಬಿಲಿಟಿಲಿ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ ಅಮೌಂಟ್? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ? 200 ರೂಪಾಯಿ. ಮುಗಿತು. ಇಲ್ಲಿಗೆ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 2 ಸೈಡ್ ಟೋಟಲ್ ಮಾಡಿ. 2 ಸೈಡ್ ಟ್ಯಾಲಿ ಆಗಬೇಕು. ಎಷ್ಟು ಬಂತು? 40,065. ಇದು ಅದನ್ನು ಚೆಕ್ ಮಾಡಿದರೆ ಸೇಮ್ ಇತ್ತೆ. ವೆರಿ ಗುಡ್. 40,065. ಓಕೆ ವಿದ್ಯಾರ್ಥಿಗಳೇ, ಕನ್ಫ್ಯೂಸ್ ಆಗಬೇಡಿ. ಒಂದು ಸಜೆಷನ್ ಕೊಡ್ತೀನಿ. ಹುಟ್ಟುತ್ತಾ ಬೆಳೀತಾ ಎಲ್ಲ ಕಲಿತಾರೆ. ಅರ್ಥ ಆಗ್ತಿದೆ? ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇದ್ದಾವೆ. ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ರೆ 6 ಪೇಜ್ ಹೋಗುತ್ತೆ. ಆ ಥರ ಪ್ರಾಬ್ಲಮ್ಸ್ಗಳು ನಿಮಗೆ ಬಿಕಾಮ್ ಮತ್ತು ಎಂ.ಕಾಮ್ ಬರುತ್ತೆ. ಇದು ಬೇಸಿಕ್ ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್. ಇದು ಅಕೌಂಟೆನ್ಸಿ ಸಿಂಪಲ್ ಪ್ರಾಬ್ಲಮ್. ಇನ್ನೂ ದೊಡ್ಡ ಪ್ರಾಬ್ಲಮ್ ಬರ್ತಾರೆ. ಅದಕ್ಕೆ ನೀವು ರೆಡಿ ಆಗಬೇಕಾದ್ರೆ ಇದನ್ನು ನೀವು ಸ್ಟಾರ್ಟ್ ಮಾಡಲೇಬೇಕು. ಇದು ಬೇಸಿಕ್ ಪ್ರಾಬ್ಲಮ್. ಆಲ್ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಅಂದರೆ ಎಲ್ಲ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇದು ಬೇಸಿಕ್ ಇರುತ್ತೆ. ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನಾಗುತ್ತೆ, ಪ್ರೀಪೇಯ್ಡ್ ಅಂದರೆ ಏನಾಗುತ್ತೆ, ಡೆಪ್ರಿಷಿಯೇಷನ್ ಅಂದರೆ ಏನು,
ಗೊತ್ತಾಗ್ತಿದೆಯಲ್ಲ ಅಡ್ವಾನ್ಸ್ ಅಂದರೆ ಇವೆಲ್ಲ ನೀವು ಸಣ್ಣದಾಗಿ ಕಲ್ಕೊಂಡು ಹೋದರೆ ನಿಮ್ಗೆ ಏನಾಗುತ್ತೆ ಅಲ್ಲಿ ಮುಂದೋಗಿ ಬಿಕಮ್ಗೆ ಈಸಿ ಆಗುತ್ತೆ. ಇದು ಫಸ್ಟ್ ಪ್ರಾಬ್ಲಮ್. ಇನ್ನೊಂದು 5 ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಫಸ್ಟ್ ಪ್ರಾಬ್ಲಮ್ ಅಂದರೆ ನಿಮ್ಗೆ ಏನೋ ಅಂಡರ್ಸ್ಟ್ಯಾಂಡ್ ಆಗಿರಲ್ಲ, ಜಸ್ಟ್ ಹಂಗೆ ನೋಡೋದು ಹೋಗೋದು ಹಂಗೆ ಇದೆ. ಹೋಗ್ತಾ 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 ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ, ಕನ್ಫ್ಯೂಷನ್ ಆಗ್ಬಿಡಿ, ಇನ್ನೂ ಬರಲ್ಲ ಅನ್ಕೋಬೇಡಿ, ಬರುತ್ತೆ ಅಂತಲೇ ಸಾಲ್ವ್ ಮಾಡಿ. ಓಕೆ, ಗೊತ್ತಾಗ್ತಿಲ್ಲ? ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ನನಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಪ್ರಾಬ್ಲಮ್ಮು, ನೆಕ್ಸ್ಟ್ ಪ್ರಾಬ್ಲಮ್ ಇದೆ. ಕ್ವಶನ್ ನಂಬರ್ 2 ಟ್ರೈ ಮಾಡಿ ಮನೆಯಲ್ಲಿ, ಸಾಧ್ಯವಾದರೆ ಬಂದರೆ ಸಾಲ್ವ್ ಮಾಡಿ, ಇಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ. ಗೊತ್ತಾ? ಇವತ್ತಿನ ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.